ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ವೀಕ್ಷಕರೇ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಅತ್ಯಂತ ಅದ್ಭುತವಾದ ಮತ್ತು ರೋಮಾಂಚಕಾರಿಯಾದ ಪೌರಾಣಿಕ ಕಥೆಯನ್ನು ಕೇಳಲಿದ್ದೇವೆ. ಸಾಕ್ಷಾತ್ ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿಗೆ ತಿಳಿಸಿದ ಗಂಡ ಹೆಂಡತಿಯರ ನಡುವಿನ ನೈಜ ಪ್ರೀತಿ, ತ್ಯಾಗ ಮತ್ತು ನಾವು ಮಾಡುವ ಪುಣ್ಯದ ಕರ್ಮಗಳು ಹೇಗೆ ನಮಗೆ ಮರಳಿ ಬರುತ್ತವೆ ಎಂಬುದನ್ನು ವಿವರಿಸುವ ಕಥೆ ಇದಾಗಿದೆ. ಕಥೆಯನ್ನು ದಯವಿಟ್ಟು ಕೊನೆಯವರೆಗೂ ಆಲಿಸಿ. ಖಂಡಿತವಾಗಿಯೂ ಇದು ನಿಮ್ಮ ಮನಸ್ಸಿಗೆ ನಾಟುತ್ತದೆ. ಅದಕ್ಕೂ ಮುನ್ನ ಇಂತಹ ಸುಂದರವಾದ ಮತ್ತು ಜ್ಞಾನವರ್ಧಕ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಪ್ರಾಚೀನ ಕಾಲದಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ ಮತ್ತು ಪ್ರತಿಷ್ಠಿತ ವ್ಯಾಪಾರಿ ಇದ್ದನು. ಆತನಿಗೆ ಒಬ್ಬಳೇ ಮಗಳಿದ್ದಳು. ಆಕೆ ಸೌಂದರ್ಯದಲ್ಲಿ ಮಾತ್ರವಲ್ಲದೆ ಗುಣದಲ್ಲಿಯೂ ಅಪ್ರತಿಮಳಾಗಿದ್ದಳು. ಮಗಳು ಮದುವೆಯ ವಯಸ್ಸಿಗೆ ಬಂದಾಗ ಆಕೆಗೆ ತಕ್ಕಂತಹ ಸುಂದರ ಮತ್ತು ಗುಣವಂತ ವರನನ್ನು ಹುಡುಕಲು ವ್ಯಾಪಾರಿಯು ತನ್ನ ಆಸ್ಥಾನದ ಪುರೋಹಿತರನ್ನು ಮತ್ತು ಹಜಾಮನನ್ನು ಕಳುಹಿಸಿದನು. ಊರೂರು ಅಲೆದು ಕೊನೆಗೂ ಒಂದು ಬಡ ಕುಟುಂಬದ ಸುಂದರ ಹಾಗೂ ಸಂಸ್ಕಾರವಂತ ಯುವಕನನ್ನು ವರನಾಗಿ ಆಯ್ಕೆ ಮಾಡಿದರು. ಹುಡುಗನ ಮನೆಯಲ್ಲಿ ಬಡತನವಿದ್ದರೂ ಅವರ ಸಂಸ್ಕಾರ ಕಂಡು ಪುರೋಹಿತರು ಒಪ್ಪಿಗೆ ಸೂಚಿಸಿದ್ದರು. ಮದುವೆಗೆ ದಿನಾಂಕವೂ ನಿಗದಿಯಾಯಿತು. ಎರಡು ಕುಟುಂಬಗಳಲ್ಲೂ ಸಂಭ್ರಮ ಮನೆ ಮಾಡಿತು. ಆದರೆ ವಿಧಿಯ ಆಟ ಯಾರಿಗೂ ತಿಳಿದಿರುವುದಿಲ್ಲ. ಮದುವೆಗೆ ಕೇವಲ ಕೆಲವು ದಿನಗಳಿರುವಾಗ ನಿಶ್ಚಯವಾಗಿದ್ದ ಆ ವರನಿಗೆ ಒಂದು ದೊಡ್ಡ ಅಪಘಾತವಾಗಿ ಅವನ ಒಂದು ಕಣ್ಣು ಹೋಗುತ್ತದೆ. ಮದುವೆಯ ದಿನ ಹತ್ತಿರ ಬಂದಿತ್ತು. ವರನ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಯಿತು. ಕುರುಡನಾಗಿರುವ ವರನನ್ನು ಕರೆದುಕೊಂಡು ಹೋದರೆ ಹುಡುಗಿಯ ಕಡೆಯವರು ಮದುವೆ ರದ್ದು ಮಾಡಬಹುದು ಮತ್ತು ಸಮಾಜದಲ್ಲಿ ದೊಡ್ಡ ಅವಮಾನವಾಗುತ್ತದೆ ಎಂದು ಅವರು ಭಯಪಟ್ಟರು. ಆಗ ವರನ ಅಜ್ಜ ಒಂದು ಉಪಾಯ ಮಾಡಿದನು. ಮದುವೆಗೆ ಹೋಗುವ ದಾರಿಯಲ್ಲಿ ಅರಣ್ಯದಲ್ಲಿ ಒಬ್ಬ ಅತ್ಯಂತ ಸುಂದರವಾದ ಯುವಕ ಮಲಗಿರುವುದನ್ನು ಅವರು ನೋಡಿದರು. ಆ ಯುವಕನನ್ನು ಎಬ್ಬಿಸಿ, ನಿನಗೊಂದು ಚಿನ್ನದ ನಾಣ್ಯ ಕೊಡುತ್ತೇವೆ. ಕೇವಲ ಒಂದೇ ಒಂದು ರಾತ್ರಿಗೆ ನೀನು ವರನಾಗಿ ನಟಿಸಬೇಕು. ಮರುದಿನ ಬೆಳಿಗ್ಗೆ ಮದುವೆ ಮುಗಿದ ತಕ್ಷಣ ನೀನು ನಿನ್ನ ದಾರಿಯಲ್ಲಿ ಹೊರಟು ಹೋಗಬಹುದು ಎಂದು ಒಪ್ಪಿಸಿದರು. ಅಸಹಾಯಕನಾಗಿದ್ದ ಆ ಯುವಕನಿಗೆ ಬೇರೆ ದಾರಿಯಿಲ್ಲದೆ ಅದಕ್ಕೆ ಒಪ್ಪಿದನು. ಮದುವೆಯ ಮಂಟಪದಲ್ಲಿ ಆ ಸುಂದರ ಯುವಕನನ್ನು ನೋಡಿ ಹುಡುಗಿಯ ಪೋಷಕರಿಗೆ ಮತ್ತು ಸ್ವತಃ ವಧುವಿಗೂ ಬಹಳ ಸಂತೋಷವಾಯಿತು. ಅತ್ಯಂತ ಅದ್ಧೂರಿಯಾಗಿ ವಿವಾಹ ಮಹೋತ್ಸವ ಮುಗಿಯಿತು. ರಾತ್ರಿ ನವದಂಪತಿಗಳನ್ನು ಅರಮನೆಯ ಮೇಲಿನ ಕೋಣೆಗೆ ಕಳುಹಿಸಲಾಯಿತು. ಆದರೆ ಆ ಬಾಡಿಗೆಯ ವರನಾಗಿದ್ದ ಯುವಕನ ಮನಸ್ಸಿನಲ್ಲಿ ದೊಡ್ಡ ಹೋರಾಟವೇ ನಡೆಯುತ್ತಿತ್ತು. ತಾನು ಕೇವಲ ಒಂದು ರಾತ್ರಿಯ ವರ. ಬೆಳಿಗ್ಗೆ ನಾನು ಹೋದರೆ ಈ ಮುಗ್ಧ ಹುಡುಗಿಯ ಗತಿಯೇನು? ಅವಳ ಗೌರವವನ್ನು ಮತ್ತು ಶೀಲವನ್ನು ಕಾಪಾಡುವುದು ನನ್ನ ಕರ್ತವ್ಯ ಎಂದು ನಿರ್ಧರಿಸಿದನು. ಆತ ಅವಳೊಡನೆ ಅಂತರ ಕಾಯ್ದುಕೊಂಡನು. ಮಧ್ಯರಾತ್ರಿಯಾದಾಗ ಆತನಿಗೆ ಹಸಿವಾಯಿತು ಎಂದು ಆತ ಸುಳ್ಳು ಹೇಳಿದ. ಆಗ ಆ ವಧು ಅಲ್ಲಿ ಉರಿವಲು ಇಲ್ಲದ ಕಾರಣ ತನ್ನ ಮೈಮೇಲಿದ್ದ ಬೆಲೆಬಾಳುವ ಬಟ್ಟಗಳನ್ನೇ ಉರುವಲಾಗಿ ಸುಟ್ಟು ಅಲ್ಲಿದ್ದ ಸ್ವಲ್ಪ ಅಕ್ಕಿಯನ್ನು ಬೇಯಿಸಿ ಆತನಿಗೆ ಬಡಿಸಿದಳು. ಆಕೆಯ ಈ ನಿಸ್ವಾರ್ಥ ತ್ಯಾಗವನ್ನು ನೋಡಿ ಆತನಿಗೆ ಅವಳ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿ ಮೂಡಿತು. ಆದರೆ ತಾನು ಕೊಟ್ಟ ಮಾತಿಗೆ ಕಟ್ಟು ಬಿದ್ದಿದ್ದ ಆ ಯುವಕ ಬೆಳಗಾಗುವ ಮುನ್ನವೇ ಅವಳನ್ನು ಬಿಟ್ಟು ತನ್ನ ದಾರಿಯಲ್ಲಿ ಹೊರಟು ಹೋದನು. ಬೆಳಿಗ್ಲಿ ವಧುವಿನ ಬೀಳ್ಕೊಡುಗೆಯಾಯಿತು. ವಧುವನ್ನು ಪಲ್ಲಕಿಯಲ್ಲಿ ಕರೆದೊಯ್ಯುವಾಗ ದಾರಿಯಲ್ಲಿ ಒಂದು ಕಣ್ಣಿಲ್ಲದ ಆ ನೈಜವರ ಪಲ್ಲಕಿಯ ಬಳಿ ಬಂದು ಮಾತನಾಡಿದ. ತನ್ನ ಪಕ್ಕದಲ್ಲಿದ್ದ ನಾದಿನಿಯನ್ನು ವಧು ಆಶ್ಚರ್ಯದಿಂದ ಪ್ರಶ್ನಿಸಿದಾಗ, ರಾತ್ರಿ ನಿನ್ನನ್ನು ಮದುವೆಯಾದದ್ದು ಬಾಡಿಗೆಯವರ, ಇವನೇ ನಿನ್ನ ನಿಜವಾದ ಗಂಡ ಎಂಬ ಘೋರ ಸತ್ಯ ಗೊತ್ತಾಯಿತು. ಇದನ್ನು ಕೇಳಿ ಆಘಾತಗೊಂಡ ವಧು ಹೊಟ್ಟೆನೋವಿನ ನೆಪ ಹೇಳಿ ಪಲ್ಲಕಿಯನ್ನು ನಿಲ್ಲಿಸಿ ಅಲ್ಲಿಂದ ಯಾರಿಗೂ ಕಾಣದಂತೆ ಕಾಡಿನ ಕಡೆಗೆ ಓಡಿಹೋದಳು. ತನ್ನನ್ನು ಒಂದು ರಾತ್ರಿ ಮದುವೆಯಾದ ಆ ಸುಂದರ ಯುವಕನೇ ತನ್ನ ನಿಜವಾದ ಗಂಡ, ಅವನನ್ನೇ ತಾನು ಸೇಲಬೇಕು ಎಂದು ನಿರ್ಧರಿಸಿ ಕಾಡಿನಲ್ಲಿ ಅಲೆದಾಡಿ ಪ್ರಜ್ಞೆ ತಪ್ಪಿ ಬಿದ್ದಳು. ಆಗ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಋಷಿ ಆಕೆಯನ್ನು ರಕ್ಷಿಸಿ ತಮ್ಮ ಆಶ್ರಮದಲ್ಲಿ ಆಶ್ರಯ ನೀಡಿದರು. ಇತ್ತ ಆ ಒಂದು ರಾತ್ರಿಯ ಗಂಡ ತನ್ನ ಹೆಂಡತಿಯನ್ನು ಹುಡುಕಿಕೊಂಡು ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ತಾನು ಅವಳನ್ನು ಬಿಟ್ಟು ಬಂದದ್ದಕ್ಕೆ ಆತ ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಿದ್ದನು. ದಾರಿಯಲ್ಲಿ ಆತ ತನ್ನ ನಿಸ್ವಾರ್ಥ ಗುಣದಿಂದ ಅನೇಕ ಜೀವರಾಶಿಗಳನ್ನು ರಕ್ಷಿಸಿದನು. ಬೀಟೆಗಾರನಿಂದ ಒಂದು ಪುಟ್ಟ ಹಕ್ಕಿಯನ್ನು ರಕ್ಷಿಸಲು ತನ್ನಲ್ಲಿದ್ದ ಆ ಚಿನ್ನದ ನಾಣ್ಯವನ್ನು ಕೊಟ್ಟನು. ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ನರಳುತ್ತಿದ್ದ ಒಂದು ಭೀಕರ ಸಿಂಹದ ಮುಳ್ಳನ್ನು ತನ್ನ ಪ್ರಾಣದ ಹಂಗು ತೊರೆದು ತೆಗೆದು ಅದರ ನೋವು ನಿವಾರಿಸಿದನು. ಸ್ವಲ್ಪ ಮುಂದೆ ಹೋದಾಗ ಹಾವಿಗೆ ಸಿಲುಕಿದ್ದ ಕಪ್ಪೆಯನ್ನು ಉಳಿಸಲು ತನ್ನ ತೊಡೆಯ ಮಾಂಸವನ್ನೇ ಕತ್ತಿಯಿಂದ ಕೊಯ್ದು ಹಾವಿಗೆ ನೀಡಿ ಕಪ್ಪೆಯನ್ನು ರಕ್ಷಿಸಿದನು.
ಆತನ ಈ ಅಪಾರ ತ್ಯಾಗವನ್ನು ನೋಡಿ ಆ ಮೂಕ ಪ್ರಾಣಿಗಳು ಆತನಿಗೆ ಆಜೀವ ಪರ್ಯಂತ ಸಹಾಯ ಮಾಡುವ ಭರವಸೆ ನೀಡಿದವು. ಆ ಹಕ್ಕಿಯು ಋಷಿಯ ಆಶೀರ್ವಾದ ಪಡೆದು 12 ವರ್ಷಗಳ ಕಾಲ ಸುಂದರ ಕನ್ಯೆಯಾಗಿ ಆ ಯುವಕನಿಗೆ ಸಹಾಯ ಮಾಡಲು ಬಂದಿತು. ಸಿಂಹವು ಒಂದು ಸುಂದರವಾದ ಕುದುರೆಯಾಯಿತು, ಹಾವು ಒಂದು ಅದ್ಭುತವಾದ ಕತ್ತಿಯಾಯಿತು ಮತ್ತು ಕಪ್ಪೆಯು ಒಂದು ಚಾಟಿಯಾಗಿ ಆತನ ಜತೆಯಾದವು. ಹೀಗೆ ಪ್ರಯಾಣಿಸುತ್ತಾ ಆ ಯುವಕ ಒಂದು ಹೊಸ ರಾಜ್ಯವನ್ನು ತಲುಪಿದನು. ಆ ರಾಜ್ಯದ ರಾಜ ಸ್ವಲ್ಪ ದಿನಗಳ ಹಿಂದಷ್ಟೇ ಮರಣ ಹೊಂದಿದ್ದ ಮತ್ತು ಬೆಳಿಗ್ಗೆ ಅರಮನೆಯ ಉದ್ಯಾನದ ಬಾಡಿಲಲ್ಲಿ ಯಾರು ಮಲಗಿರುತ್ತಾರೋ ಅವರೇ ಮುಂದಿನ ರಾಜ ಎಂದು ಅಲ್ಲಿನ ರಾಣಿ ಘೋಷಿಸಿದಳು. ವಿಧಿಯ ನಿಯಮದಂತೆ ದಣಿದು ಮಲಗಿದ್ದ ಈ ಯುವಕನೇ ಅಲ್ಲಿ ರಾಜನಾಗಿ ಪಟ್ಟಾಭಿಷೇಕಗೊಂಡನು. ಆ ಹಕ್ಕಿರೂಪದ ಕನ್ಯೆಯೇ ಆತನ ರಾಣಿಯಾದಳು. 12 ವರ್ಷಗಳ ಕಾಲ ಆತ ಅತ್ಯಂತ ಧರ್ಮದಿಂದ ರಾಜ್ಯಭಾರ ಮಾಡಿದನು. ಆದರೆ ಅರಮನೆಯ ಮಂತ್ರಿಯು ರಾಜನ ಮೇಲೆ ಅಸೂಯೆಗೊಂಡು ಆತನನ್ನು ಕೊಲ್ಲಲು ಸಂಚರೂಪಿಸಿದನು. ರಾಜ ನಿದ್ದೆ ಮಾಡುವಾಗ ಹಂತಕರನ್ನು ಕಳುಹಿಸಿದನು. ಆದರೆ ಗೋಡೆಯ ಮೇಲೆ ನೇತು ಹಾಕಿದ್ದ ಆ ಕತ್ತಿ, ಅಂದರೆ ನಿಜರೂಪದ ಹಾವು, ಹಂತಕರನ್ನು ಕೊಂದಿತು. ಮರುದಿನ ರಾಜ ಬೇಟೆಗೆ ಹೋದಾಗ ಮಂತ್ರಿ ಮತ್ತೆ ದುಷ್ಟರನ್ನು ಕಳುಹಿಸಿದನು. ಆಗ ಆ ಕುದುಲೆ ತನ್ನ ನಿಜವಾದ ಸಿಂಹದ ರೂಪಕ್ಕೆ ತಿರುಗಿ ಆ ದುಷ್ಟರೆಲ್ಲರನ್ನೂ ಸಂಹರಿಸಿ ರಾಜನ ಪ್ರಾಣ ಉಳಿಸಿತು. ರಾಜನು ಹಿಂದೊಮ್ಮೆ ಮಾಡಿದ ಪುಣ್ಯದ ಕೆಲಸಗಳು ಅವನಿಗೆ ರಕ್ಷಾಕವಚವಾಗಿ ನಿಂತವು. ಹೀಗೆ 12 ವರ್ಷಗಳು ಉರುಳಿದವು. ಹಕ್ಕಿರೂಪದ ಕನ್ಯೆಯ ಸಮಯ ಮುಗಿಯುತ್ತಾ ಬಂದಿತ್ತು. ಅವಳು ರಾಜನ ಬಳಿ ಬಂದು ಆತನ ಹಳೆಯ ಕಥೆಯನ್ನು ಕೇಳಿದಳು. ಆತ ತನ್ನ ಆ ಒಂದು ರಾತ್ರಿಯ ವಧುವಿನ ಬಗ್ಗೆ ಹೇಳಿ ಅವಳ ನೆನಪಿನಲ್ಲಿಯೇ ತಾನು ಬದುಕಿರುತ್ತಿರುವುದಾಗಿ ಭಾವುಕನಾಗಿ ಹೇಳಿದನು. ಇದನ್ನು ಕೇಳಿದ ಆ ಕನ್ಯೆ ತನ್ನ ಹಕ್ಕಿಯ ರೂಪ ತಾಳಿ ಎಲ್ಲೆಡೆ ಹುಡುಕಾಡಿ ಋಷಿಯ ಆಶ್ರಮದಲ್ಲಿ 11 ವರ್ಷಗಳಿಂದ ತನ್ನ ಗಂಡನಿಗಾಗಿ ಕಾಯುತ್ತಿದ್ದ ಆ ವಧುವನ್ನು ಪತ್ತೆ ಹಚ್ಚಿದಳು. ಮರುದಿನ ರಾಜನನ್ನು ಆ ಆಶ್ರಮಕ್ಕೆ ಕರೆದುಕೊಂಡು ಹೋದಳು. 12 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಆ ಒಂದು ರಾತ್ರಿಯ ದಂಪತಿಗಳ ಮಿಲನವಾಯಿತು. ಇಬ್ಬರ ಕಣ್ಣಲ್ಲೂ ಆನಂದ ಭಾಷ್ಪ ಹರಿಯಿತು. ಆಕೆ ತನ್ನ ಗಂಡನಿಗೆ ಒಲಿದಳು, ಆತ ತನ್ನ ಹೆಂಡತಿಯನ್ನು ಅಪ್ಪಿಕೊಂಡನು. ಇಷ್ಟಾದ ಮೇಲೆ ಆ ಕನ್ಯೆ ತಾನು ರಕ್ಷಿಸಲ್ಪಟ್ಟ ಹಕ್ಕಿಯು ಎಂದು ತಿಳಿಸಿ ಆತನಿಗೆ ಕೃತಜ್ಞತೆ ಹೇಳಿ ಹಾರಿ ಹೋದಳು. ಸಿಂಹ, ಹಾವು ಮತ್ತು ಕಪ್ಪೆಗಳೆಲ್ಲವೂ ತಮ್ಮ ನಿಜರೂಪಕ್ಕೆ ಬಂದು ರಾಜನಿಗೆ ನಮಸ್ಕರಿಸಿ ತಮ್ಮ ಋಣ ತೀರಿದೆ ಎಂದು ಹೇಳಿ ಕಾಡಿಗೆ ಮರಳಿದವು. ರಾಜ ಮತ್ತು ಆತನ ನೈಜ ಪತ್ನಿ ಅರಮನೆಗೆ ಮರಳಿ ಸುಖವಾಗಿ ರಾಜ್ಯಭಾರ ಮಾಡಿದರು. ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿಗೆ ಹೇಳುತ್ತಾನೆ, ನೋಡಿದೆಯಾ ಲಕ್ಷ್ಮಿ, ಗಂಡ ಹೆಂಡತಿಯರ ನಡುವೆ ನೈಜ ಪ್ರೀತಿ ಇದ್ದರೆ ಕಾಲ ಮತ್ತು ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ, ವಿಧಿ ಎಷ್ಟೇ ಪರೀಕ್ಷೆ ಮಾಡಿದರೂ ಅವರು ಒಂದಾಗಿಯೇ ತೀರುತ್ತಾರೆ. ಹಾಗೆಯೇ ನಾವು ಮಾಡುವ ನಿಸ್ವಾರ್ಥ ಸೇವೆ ಮತ್ತು ಪುಣ್ಯದ ಕೆಲಸಗಳು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ರಕ್ಷಣೆಯಾಗಿ ಒದಗಿ ಬರುತ್ತವೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅದ್ಭುತವಾದ ಪೌರಾಣಿಕ ಕಥೆ. ನಿಜವಾದ ಪ್ರೀತಿ, ನಿಷ್ಠೆ ಮತ್ತು ಪುಣ್ಯದ ಕರ್ಮಗಳ ಮಹತ್ವವನ್ನು ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಕುಟುಂಬದವರ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಜ್ಞಾನವರ್ಧಕ ಮತ್ತು ನೀತಿ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯದಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ.